ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬೃಂದಾವನ ಆರ್ಟ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಕೇಕ್ ಬೋರ್ಡ್ ತೊಗೊಂಡಿದ್ದೀನಿ ಮತ್ತು ಅದಕ್ಕೆ ಒಂದು ಹಳೇದು ಇನ್ವಿಟೇಷನ್ ಕಾರ್ಡ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಅದನ್ನು ಕರೆಕ್ಟಾಗಿ ನಾವು ಈ ಕೇಕ್ ಬೋರ್ಡ್ ಮೇಲೆ ಪೇಸ್ಟ್ ಮಾಡೋಣ. ಫೆವಿಕಾಲಿಂದ ಎಲ್ಲ ಕಡೆ ಫುಲ್ ಗಮ್ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ನೀಟಾಗಿ ಕರೆಕ್ಟಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಮ್ಮ ಹತ್ರ ತುಂಬ ಹಳೆ ಇನ್ವಿಟೇಷನ್ ಕಾರ್ಡ್ಗಳಿರ್ತವೆ ಮತ್ತು ಕೇಕ್ ಬೋರ್ಡ್ಗಳಿರ್ತಾವಲ್ವ, ಅದನ್ನು ರೀಯೂಸ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ ನಾವು ನನ್ನ ಹತ್ರ ಒಂದು ಹಳೇದು ಲೇಸ್ ಇತ್ತು ಫ್ರೆಂಡ್ಸ್. ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಇವಾಗ ನೆಕ್ಸ್ಟು ನಾನು ಪೇಸ್ಟ್ ಮಾಡ್ಕೋತೀನಿ ಕೆಳಗಡೆ. ಹ್ಯಾಂಗಿಂಗ್ ಥರ ಗಣೇಶಂದು ಇನ್ವಿಟೇಷನ್ ಕಾರ್ಡ್ ಇದೆ, ಅದಕ್ಕೆ ಒಂಥರ ಗಂಟೆ ಥರ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ಅದನ್ನು ಪೇಸ್ಟ್ ಮಾಡ್ಕೊಳ್ತೇನೆ. ನಿಮ್ಮ ಹತ್ರ ಯಾವುದಾದ್ರೂ ಹಳೆ ಲೇಸು ಇಲ್ಲ ಅಂತಂದರೆ ಬೀಡ್ಸು ಏನಾದರೂ ಇದ್ರೂ ಪೇಸ್ಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಫ್ರೆಂಡ್ಸ್, ಇವಾಗ ನಾವು ಇನ್ನು ಮಿಕ್ಕಿದ 3 ಕಡೆಯಲ್ಲೆಲ್ಲನೂ ಈ ಥರ ಗೋಲ್ಡ್ ಕಲರ್ದೊಂದು ಇದು ಇತ್ತು ಫ್ರೆಂಡ್ಸ್, ಲೇಸ್ ಇದೆ. ಅದನ್ನು ಇವಾಗ ಪೇಸ್ಟ್ ಮಾಡ್ಕೊಳ್ತೀನಿ. ಫುಲ್ ಅಲ್ಲಿ ಕೂಡ ಗಮ್ ಹಾಕ್ಕೊಳ್ತೀನಿ. ಅಲ್ಲಿ ಕೂಡ ನೀಟಾಗಿ ಗಮ್ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನಮ್ಮ ಹತ್ರ ಹಳೇದು ಇನ್ವಿಟೇಷನ್ ಕಾರ್ಡು ಮತ್ತು ಇಲ್ಲ ಅಂತಂದರೆ ಹಳೇದು ಬ್ಲೌಸ್ಗೆ ಅಂತ ನಾವು ಏನಾದರೂ ಬ್ಲೌಸ್ಗೆ ಲೇಸ್ಗಳನ್ನ ತರಿಸಿರ್ತೀವಿ, ಇಲ್ಲ ಅಂತಂದರೆ ಸೀರೆದು ಲೇಸ್ ಉಳಿದಿರುತ್ತೆ ಫ್ರೆಂಡ್ಸ್. ಅದನ್ನು ಕೂಡ ನಾವು ಇಲ್ಲಿ ರೀಯೂಸ್ ಮಾಡ್ಕೋಬೋದು. ನಾವು ಏನೇ ಇಲ್ಲಿ ಮನೆಯಿಂದ ನಾವು ಹೊರಗಡೆಯಿಂದ ಯಾವುದನ್ನು ಜಾಸ್ತಿ ತೊಗೊಂಬರ್ತಾ ಇಲ್ಲ ಫ್ರೆಂಡ್ಸ್. ಮನೇಲಿ ಏನಿರುತ್ತೆ ಮಟೀರಿಯಲ್ಸು ಅದನ್ನೇ ರೀಯೂಸ್ ಮಾಡ್ಕೊಳ್ಳೋಣ. ಅದರಿಂದ ನಮಗೂ ಒಂಥರ ಖುಷಿ ಆಗುತ್ತೆ. ಮತ್ತು ಈ ಥರ ಎಲ್ಲ ನಾವು ಮಕ್ಕಳಿಗೆ ಮಾಡೋದನ್ನು ಕಲಿಸ್ಕೊಟ್ರೆ, ಇವಾಗ ಹೆಂಗಿದ್ರು ಸಮರ್ ಸ್ಟಾರ್ಟ್ ಆಗುತ್ತೆ, ಮಕ್ಕಳಿಗೂ ಈ ಥರ ತೋರಿಸಿ ನಾವು ಮಾಡಿ ಅಂತ ನಾವು ಕೊಟ್ಟರೆ ಅವರು ತುಂಬ ಖುಷಿಯಿಂದ ಎಲ್ಲ ಮಾಡ್ತಾರೆ ಫ್ರೆಂಡ್ಸ್. ಖುಷಿ ಆಗುತ್ತೆ. ಅವರೇ ಮಾಡಿರೋದಂತ ಅವರಿಗೂ ಖುಷಿ ಇರುತ್ತೆ. ಮತ್ತು ನಾವು ಅವ್ರನ್ನ ಮೊಬೈಲಿಂದನೂ ಸ್ವಲ್ಪ ಅವಾಯ್ಡ್ ಮಾಡಿ ಕ್ರಾಫ್ಟ್ ಕಡೆ ಎಲ್ಲ ಸ್ವಲ್ಪ ಅವ್ರನ್ನ ಬ್ಯುಸಿ ಮಾಡ್ಬೋದು. ಮತ್ತು ಇದು ಒಂಥರ ಟ್ರೆಡಿಷ್ನಲ್ ಥರನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಎಲ್ಲ ಕಡೆನೂ ನೀಟಾಗಿ 3 ಕಡೆನೂ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಕೆಳಗಡೆನೂ ಇವಾಗ ಪೇಸ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್. ನೆಕ್ಸ್ಟು ಈ ಕಾರ್ಡ್ಗೆ ಒಂಥರ ಇನ್ನೂ ಲುಕ್ಕಾಗಿ ಬರಬೇಕು ಅಂತ ಹೇಳಿ ನನ್ನ ಹತ್ರ ಸ್ವಲ್ಪ ಲೀಫ್ದು ಒಂಥರ ಸ್ಟಿಕ್ಕರ್ಸ್ ಥರ ಇತ್ತು ಫ್ರೆಂಡ್ಸ್. ಇವಾಗ ಅದನ್ನು ನಾನು ಈ ಇನ್ವಿಟೇಷನ್ ಕಾರ್ಡ್ನಲ್ಲಿ ಕಳಶ ಇದೆ, ಕಳಶ ಸುತ್ತಲೂ ಒಂಥರ ಲೀಫ್ ಟೈಪು ಇದೆ ಅಲ್ವಾ, ಅದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಾನು ಅದನ್ನು ಗಮ್ ಹಾಕಿ ಪೇಸ್ಟ್ ಮಾಡ್ಕೊತಿದ್ದೀನಿ. ನಿಮ್ಮ ಹತ್ರ ಯಾವುದಿದೆಯೋ, ಏನು ಇಲ್ಲ ಅಂತಂದ್ರೂ ಸ್ಟೋನ್ ಸ್ಟಿಕ್ಕರ್ಸ್ ಇರುತ್ತೆ, ಇಲ್ಲ ಅಂತಂದರೆ ಏನಾದರೂ ಬೀಡ್ಸ್ ಇರ್ತವೆ, ಆ ಥರ ಅದನ್ನು ಮಕ್ಕಳಿಗೆ ಕೊಟ್ಬಿಟ್ರೆ ಅವರು ತುಂಬ ಚೆನ್ನಾಗಿ, ಅವ್ರಿಗೂ ಒಂಥರ ಕ್ರಿಯೇಟಿವಿಟಿ ಮಾಡಬೇಕಾದ್ರೆ ತುಂಬ ಇಷ್ಟಪಟ್ಟು ಮಾಡ್ತಾರೆ ಫ್ರೆಂಡ್ಸ್. ಇದನ್ನು ನೋಡಿ, ಇವಾಗ ಇದನ್ನು ಈ ಥರ ನಮ್ಮ ಹತ್ರ ಇರೋದನ್ನೇ ಯೂಸ್ ಮಾಡಿಕೊಂಡು ಮಾಡೋದ್ರಿಂದ ನಮಗೂ ಒಂಥರ ಖುಷಿಯಾಗುತ್ತೆ. ಮತ್ತು ಇದು ಒಂಥರ ಲುಕ್ಕು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಮನೆಯಲ್ಲೇ ಹಾಕಿದ್ರೆ ಯಾರಾದರೂ ಏನಾದರೂ ಗಿಫ್ಟ್ ಕೊಟ್ಟಿದ್ದಾರಾ ಅಂತ ಅನ್ನೋ ಥರ ಇರುತ್ತೆ. ಇದನ್ನು ನಾವು ಯಾರಿಗಾದರೂ ಗಿಫ್ಟ್ ಕೂಡ ಮಾಡ್ಬೋದು ಫ್ರೆಂಡ್ಸ್. ಇವಾಗ ನಾವು ಅಂಗಡಿಯಿಂದ ತರೋಕ್ಕಿಂತ ಈ ಥರ ಮನೆಯಲ್ಲೇ ಇರುತ್ತಲ್ವ, ಮನೆಯಲ್ಲೇ ಇರೋ ವಸ್ತುಗಳಿಂದ ಮಾಡ್ಕೋಬೋದು. ನೆಕ್ಸ್ಟು ನಾನು ಆ ಕಾರ್ಡಿಗೆ ಲೆಫ್ಟು ಮತ್ತು ರೈಟ್ ಸೈಡು ಸ್ಟಾರ್ ಶೇಪ್ದು ಒಂದು ಸ್ಟಿಕ್ಕರ್ ಥರ ಇತ್ತು ಫ್ರೆಂಡ್ಸ್. ಅದನ್ನು ಕೂಡ ಇಲ್ಲಿ ಪೇಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತಾ ಅಂತ ಹೇಳಿ ನಾನು 2 ಕಡೆನೂ ಸ್ಟಾರ್ ಶೇಪ್ದು ಸ್ಟಾರ್ ಆದರೂ ಅಂದ್ಕೋಬೋದು, ಇಲ್ಲ ಫ್ಲವರ್ ಥರನಾದರೂ ಕಾಣಿಸುತ್ತೆ ಫ್ರೆಂಡ್ಸು. ಇವಾಗ ಇದೆರಡೂ ಎಲ್ಲ ಕಡೆ ಇದು ಕಾರ್ಡ್ ಮೇಲೆ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಪೇಸ್ಟ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ನಾವು ಅದನ್ನು ವಾಲ್ಗೆ ಹ್ಯಾಂಗ್ ಮಾಡಬೇಕಲ್ವ. ನನ್ನ ಹತ್ರ ಇವಾಗ ಒಂದು ಉಲ್ಲನ್ ದಾರ ಇತ್ತು ಫ್ರೆಂಡ್ಸ್. ಅದನ್ನು ತಗೊಂಡು ನಾನು ಬ್ಯಾಕ್ ಸೈಡು ಒಂದು ಗಮ್ ಟೇಪಿಂದ ಅಂಟಿಸ್ತಾ ಇದ್ದೀನಿ. ನೀವು ಗಮ್ ಟೇಪಿಂದನೂ ಅಂಟಿಸ್ಕೋಬೋದು, ಇಲ್ಲ ಅಂತಂದರೆ ಏನಾದರೂ ಫೆವಿಕಾಲ್ ಹಾಕ್ಬಿಟ್ಟು ಅಂಟಿಸ್ಬಿಟ್ಟು ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.